ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ರಾಜಾದಿರಾಜನು, ಕರ್ತಾದಿ ಕರ್ತನಾದಂಥ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಯುದ್ಧವು ನಿನ್ನದಲ್ಲ, ಕರ್ತನದು. ನಿಮಗಾಗಿ ಕರ್ತನೇ ಯುದ್ಧ ಮಾಡುವನು. ನಿಮಗೆ ವಿರುದ್ಧವಾಗಿ ವೈರಿಯಾದ ಸೈತಾನು ಏನು ಹೋರಾಟಗಳನ್ನು ಮಾಡಿದರು, ಯುದ್ಧ ಮಾಡಿದರು, ನಿಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 19ನೇ ವಚನದಲ್ಲಿ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು. ಹಾಗಾದರೆ ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ ವಿರುದ್ಧವಾಗಿ ಸೈತಾನು ಅನೇಕ ವಿಧದಲ್ಲಿ ಯುದ್ಧಗಳನ್ನು ಮಾಡುತ್ತಾನೆ. ಆದರೆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಂಡಿರಬೇಕು. ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಸೋಲಿಸಲು ವೈರಿಯಾದ ಸೈತಾನ್ನಿಂದ ಸಾಧ್ಯವೇ ಇಲ್ಲ. ಹಾಗಾದರೆ ಯುದ್ಧವು ನಮ್ಮದಲ್ಲ, ಯುದ್ಧವು ಕರ್ತನದು, ಜಯವು ನಮ್ಮದು, ಸೋಲು ಸೈತಾನನದು. ನೀವು ಹೇಳಬೇಕು. ಇದು ಹೇಳುವಾಗ ಕೇಳುವಾಗ ಎಷ್ಟು ಸಂತೋಷವಾಗ್ತದೆ. ಯುದ್ಧವು ಕರ್ತನದು, ಜಯವು ನಮ್ಮದು, ಸೋಲು ಸೈತಾನದು. ದೇವರ ಮಾತು ಕಾರ್ಯ ಸಾಧನೆ ಮಾಡುತ್ತದೆ. ಭೂಮಿ ಆಕಾಶಗಳು ಅಳಿದು ಹೋದರೂ ದೇವರ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಹಾಗಾದರೆ ವೈರಿಯಾದ ಸೈತಾನು ನಮಗೆ ವಿರುದ್ಧವಾಗಿ ಯುದ್ಧಗಳನ್ನು ಮಾಡುವಾಗ ಕರ್ತನೇ ಬಂದು ಯುದ್ಧ ಮಾಡಿ ನಮಗೆ ಜಯವನ್ನು ಕೊಡಲು ಆತನು ಸಿದ್ಧನಾಗಿ ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮ ಜೊತೆಯಲ್ಲಿ ಕರ್ತನು ನಿಮಗೋಸ್ಕರ ಹೋರಾಟ ಮಾಡಲು, ಯುದ್ಧ ಮಾಡಲು ಆತನು ಸಿದ್ಧನಾಗಿದ್ದಾನೆ. ಅನೇಕ ಸಮಸ್ಯೆಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ, ಕಷ್ಟಗಳನ್ನು ನೋಡಿ, ನಿಮ್ಮ ಕುಟುಂಬದಲ್ಲಿರುವಂಥ ಪರಿಸ್ಥಿತಿಗಳನ್ನು ನೋಡಿ, ನಿಮಗಿರುವಂಥ ಅನಾರೋಗ್ಯವನ್ನು ನೋಡಿ, ಅಗತ್ಯತೆಗಳನ್ನು ನೋಡಿ, ಅಯ್ಯೋ ಎಷ್ಟು ಹೋರಾಟಗಳು, ಎಷ್ಟು ಕಷ್ಟಗಳು, ನಾನು ಏನು ಮಾಡಲಿ ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಈ ಮಾತನ್ನು ನೀವು ತೆಗೆದುಕೊಳ್ಬೇಕು. ನನ್ನ ದೇವರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ಆತನು ಸುಳ್ಳಾಡುವ ದೇವರಲ್ಲ, ಆತನು ಸತ್ಯ ದೇವರು, ಸತ್ಯವನ್ನೇ ಮಾತನಾಡುವ ದೇವರು. ಹಾಗಾದರೆ ಯುದ್ಧವು ನಿಮ್ಮದಲ್ಲ. ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಸಮಸ್ಯೆಗಳು ಬಂದಾಗ, ಹೋರಾಟಗಳು ಬಂದಾಗ, ಕಷ್ಟಗಳು ಬಂದಾಗ, ನಿಮಗೆ ಅಗತ್ಯತೆಗಳು ಇರುವಂಥ ಸಮಯದಲ್ಲಿ ಎಲ್ಲವನ್ನ ಕರ್ತನೆ ನೋಡಿಕೊಳ್ಳುತ್ತಾನೆ ಎಂಬುದಾಗಿ ನೀವು ಹೇಳಬೇಕು. ಕರ್ತನು ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಕರ್ತನು ಯಾವಾಗಲೂ ನನ್ನ ಜೊತೆಯಲ್ಲಿದ್ದಾನೆ. ನನ್ನನ್ನು ಉದ್ಧರಿಸಲು, ರಕ್ಷಿಸಲು, ನನಗೆ ಜಯವನ್ನು ಕೊಡಲು ನನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ನೀವು ಹೇಳುವಾಗ ಕರ್ತ ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 17ನೇ ವಚನದಲ್ಲಿ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ದೇವರ ನಾಮಕ್ಕೆ ಸ್ತೋತ್ರ ಹೇಳಬೇಕು. ದೇವರು ಏನು ಹೇಳಿದ್ದಾರೆ ನೋಡ್ರಿ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಯಾವ ವಿಧದಲ್ಲಿ ಸೈತಾನ್ ನಿಮಗೆ ವಿರುದ್ಧವಾಗಿ ಕುತಂತ್ರಗಳನ್ನು ಮಾಡಿ, ನಿಮಗೆ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು, ಸಮಸ್ಯೆಗಳನ್ನು ತಂದರೂ ಯಾವ ಆಯುಧವು ನಿಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ. ನೀವು ಹೇಳಬೇಕು,
ಕರ್ತನು ನನ್ನಲ್ಲಿರುವುದರಿಂದ, ಕರ್ತನು ನನಗಾಗಿ ಎಲ್ಲವನ್ನ ಮಾಡಿ ಮುಗಿಸುವ ದೇವರಾಗಿರುವುದರಿಂದ ನನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ನನ್ನನ್ನು ಜಯಿಸಲು ಸಾಧ್ಯವೇ ಇಲ್ಲ. ಯಾಕಂದರೆ ದೇವರು ಹೇಳಿದ್ದಾರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದೆಂಬುದಾಗಿ ಹೇಳಿದ್ದಾರೆ. ದೇವರು ಹೇಳಿರುವಂಥ ವಾಕ್ಯವನ್ನು ನೀವು ನಂಬಬೇಕು. ಕರ್ತನು ಈ ವಾಕ್ಯದಂತೆ ನನ್ನ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸ್ತಾನೆ ಎಂಬುದಾಗಿ ನೀವು ನಂಬಬೇಕು. ಕಷ್ಟಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ, ನಿಮ್ಮ ಅಗತ್ಯತೆಗಳನ್ನು ನೋಡಿ, ನಿಮಗಿರುವಂಥ ಸಮಸ್ಯೆಗಳನ್ನು ನೋಡಿ ನೀವು ಕಳವಳ ಪಡ್ತಿದ್ದೀರೋ, ಭಯ ಪಡ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸುತ್ತಿದ್ದಾರೆ. ನಿಮ್ಮನ್ನು ದೇವರು ಬಲಪಡಿಸ್ತಿದ್ದಾರೆ. ನೋಡ್ರಿ, ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 7ನೇ ವಚನದಲ್ಲಿ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನೋಡಿದ್ರಾ ದೇವರ ವಾಕ್ಯ ಯಾವ ರೀತಿ ಬರೆಯಲ್ಪಟ್ಟಿದೆ? ನಿಮ್ಮ ಮೇಲೆ ಬರುವಂಥ ಶತ್ರುಗಳು ಒಂದು ದಾರಿಯಿಂದ ಬಂದರೂ 7 ದಾರಿಯಿಂದ ಓಡಿ ಹೋಗುವಾಗೆ ನಿನ್ನ ದೇವರಾದ ಯೆಹೋವನು ಮಾಡುವನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಯಾವ ವೈರಿ ನಿಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಮೇಲೆ ಬರುವಂಥ ಶತ್ರುಗಳು ಸೋಚು ಹೋಗುವಂತೆ ದೇವರು ಮಾಡ್ತಾರೆ. ನೀವು ಹೇಳಬೇಕು, ನನ್ನ ಮೇಲೆ ಬರುವಂಥ ಶತ್ರುಗಳು ಒಂದು ದಾರಿಯಿಂದ ಬಂದರೂ 7 ದಾರಿಯಿಂದ ಓಡಿ ಹೋಗುವಾಗೆ ನನ್ನ ದೇವರಾದ ಯೆಹೋವನು ಮಾಡ್ತಾನೆ. ಯಾವ ಶತ್ರು ನನ್ನನ್ನು ಸೋಲಿಸಲಾಗುವುದಿಲ್ಲ. ಯಾಕೆಂದರೆ ಯುದ್ಧವು ನನ್ನದಲ್ಲ, ಕರ್ತನದು. ಜಯವು ನನ್ನದು, ಸೋಲು ಸೈತಾನ್ನದು. ನೀವಿದನ್ನೇ ಹೇಳಬೇಕು. ಈ ವಾಕ್ಯವನ್ನು ಹೇಳುವಾಗ ಸೈತಾನು ನಡುಗುತ್ತಾನೆ. ದೇವರ ವಾಕ್ಯವನ್ನ ಕೇಳುವಾಗ ನಡುಗುತ್ತಾನೆ. ಅವನ ಬಲಗಳೆಲ್ಲ ಮುರಿಯಲ್ಪಡಲು ಈ ವಾಕ್ಯವನ್ನ ನಿಮ್ಮ ಬಾಯಲ್ಲಿ ಹೇಳಬೇಕು. ಹೋರಾಟದಲ್ಲಿದ್ದೀರೋ, ವೇದನೆ ಪಡುತ್ತಿದ್ದೀರೋ, ನನ್ನ ಶರೀರದಲ್ಲಿ ಹೋರಾಟ, ಅನಾರೋಗ್ಯದಲ್ಲಿದ್ದೇನೆ, ಆರೋಗ್ಯ ಇಲ್ಲ, ನನ್ನ ಅಗತ್ಯತೆಗಳು ಬೇಕಾದಷ್ಟಿದೆ, ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆ ಎಂಬುದಾಗಿ ನೀವು ವೇದನೆ ಪಡ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸುತ್ತಿದ್ದಾರೆ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನೀವು ಬಲವನ್ನು ಹೊಂದಿರಿ. ಬಲ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಕರ್ತನ ಬಲ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ನಿಮ್ಮನ್ನು ಬಲಪಡಿಸಿ ನಿಮಗೆ ಜಯವನ್ನು ಕೊಟ್ಟು ಈ ಲೋಕದಲ್ಲಿ ಕರ್ತನು ಮುನ್ನಡೆಸಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ವಾಕ್ಯದಲ್ಲಿ ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 11ರಿಂದ 12 ವಚನದಲ್ಲಿ, ಆಹಾ, ನಿನ್ನ ಮೇಲೆ ಕಿಡಿಕಿಡಿ ಆದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು. ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ನಿಮ್ಮ ಮೇಲೆ ವೈರಿಯಾದ ಸೈತಾನು ಅನೇಕ ವಿಧದಲ್ಲಿ ಯುದ್ಧ ಮಾಡಲು ಬರುತ್ತಾನೆ. ಅದರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಆಹಾ, ನೀವು ಹೇಳಬೇಕು, ಆಹಾ, ನನ್ನ ಮೇಲೆ ಕಿಡಿಕಿಡಿ ಆದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು. ನನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು. ಈ ರೀತಿಯಾಗಿ ಹೇಳಬೇಕು ನೀವು. ನನಗೆ ವಿರುದ್ಧವಾಗಿ ವೈರಿಯಾದ ಸೈತಾನು ಯುದ್ಧ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಯುದ್ಧವು ನನ್ನದಲ್ಲ, ಕರ್ತನದು. ಜಯವು ನನ್ನದು, ಸೋಲು ಸೈತಾನ್ನದು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಮ್ಮ ಜೀವಿತದಲ್ಲಿ ಬೇಕಾದಷ್ಟು ಹೋರಾಟಗಳನ್ನು ನಾವು ನೋಡಿದ್ದೇವೆ. ವೈರಿಯಾದಂಥ ಸೈತಾನು ಅನೇಕ ವಿಧದಲ್ಲಿ ಹೋರಾಟಗಳನ್ನು ಮಾಡಿದ್ದಾನೆ. ಆದರೆ ನಮ್ಮನ್ನು ಸೋಲಿಸಲು ಅವನ ಕೈಯಿಂದ ಆಗಲಿಲ್ಲ. ಯಾಕೆಂದರೆ ಈ ವಾಕ್ಯದ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ನಮ್ಮನ್ನು ಕರೆದ ದೇವರು ನಂಬಿಗಸ್ತನು.
ನಮಗೆ ಏನೆಲ್ಲ ವಾಗ್ದಾನ ಮಾಡಿದ್ದಾರೆ ಅದನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸ್ತೇವೆ, ಬಿಡುವುದಿಲ್ಲ. ನಮಗೆ ಜಯದ ಮೇಲೆ ಜಯವನ್ನು ಕೊಟ್ಟು ಆಶೀರ್ವದಿಸಿ, ಬಲಪಡಿಸಿ, ಸಂತೈಸಿ, ಅಭಿಷೇಕಿಸಿ, ವೈರಿಗಳ ಮುಂದೆ ಔತಣವನ್ನು ಕೊಟ್ಟು ಇಂದು ನಿಮ್ಮ ಮುಂದೆ ದೇವರ ಜೀವುಳ್ಳ ವಾಕ್ಯವನ್ನು ಹೇಳುವಂತ ಸಾಧನವಾಗಿ ಇಟ್ಟಿದ್ದಾರೆ. ಎಲ್ಲ ಮಹಿಮೆ ಕರ್ತನಿಗುಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ, ಸಂತೈಸಿ, ನಿಮಗಿರುವಂತ ಎಲ್ಲ ಹೋರಾಟಗಳಿಂದ ಬಿಡುಗಡೆ ಕೊಟ್ಟು ನಿಮಗೆ ಜಯದ ಮೇಲೆ ಜಯವನ್ನು ಕೊಡಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಈ ವಾಗ್ದಾನಗಳು ನನಗಾಗಿ ಕರ್ತನು ಹೇಳ್ತಿದ್ದಾರೆ ಎಂಬುದಾಗಿ ನಂಬುವಾಗ ಕರ್ತನು ಏನನ್ನು ಹೇಳಿದರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸುತ್ತಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಳಿಗಳನ್ನು ಮುರಿದು ಬಿಡುವೆನು. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ನಾವು ಸ್ತೋತ್ರವನ್ನು ಹೇಳಬೇಕು. ನಾನೇ ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿಮಗೆ ದಿಣ್ಣೆಗಳಿರಬಹುದು, ಹೋರಾಟಗಳಿರ್ಬೋದು, ಸಮಸ್ಯೆಗಳಿರಬಹುದು, ನೀವು ಮೇಲಕ್ಕೆ ಬರಲು ಆಗುತ್ತಿಲ್ಲ ಎಂಬುದಾಗಿ ಪರಿತಪಿಸ್ತಿರಬಹುದು. ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನೇ ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಲಿಗಳನ್ನು ಮುರಿದು ಬಿಡುವೆನು. ಹಾಗಾದ್ರೆ ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಲಿಗಳನ್ನು ಮುರಿದು ದಾರಿಯನ್ನು ಸಮ ಮಾಡಿ ನಿಮಗೆ ಜಯದ ಮೇಲೆ ಜಯವನ್ನು ಕೊಟ್ಟು ದೇವರು ನಿಮ್ಮನ್ನ ಮುನ್ನಡೆಸುತ್ತಾರೆ. ನೀವು ಈ ವಾಗ್ದಾನಗಳನ್ನು ನಂಬಿ, ಈ ವಾಗ್ದಾನಗಳು ನನಗಾಗಿ ಕರ್ತನು ಮಾತನಾಡ್ತಿದ್ದನೆಂಬುದಾಗಿ ಹೇಳಿ ಇದನ್ನು ನೀವು ಅಂಗೀಕಾರ ಮಾಡಿಕೊಂಡು ಈ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಜಯದ ಮೇಲೆ ಜಯವನ್ನು ಕೊಟ್ಟು ಆಶೀರ್ವದಿಸಿ, ಬಲಪಡಿಸಿ, ನೀವು ಇರುವಂತಹ ಸ್ಥಳದಲ್ಲಿ ನಿಮ್ಮನ್ನ ದೇವರು ಸಾಕ್ಷಿಯಾಗಿ ನಿಲ್ಲಿಸುತ್ತಾನೆ. ಈ ವಾಗ್ದಾನಗಳನ್ನು ನಂಬಿರಿ. ಯುದ್ಧವು ನಿಮ್ಮದಲ್ಲ, ಕರ್ತನದು. ನಿಮ್ಮ ಅಗತ್ಯತೆಗಳು ಏನಿದ್ದರೂ ಅವೆಲ್ಲವೂ ಕರ್ತನದು. ದೇವರೇ, ನನ್ನ ಅಗತ್ಯತೆಗಳೆಲ್ಲ ನಿನ್ನದು ಸ್ವಾಮಿ. ನನಗೆ ಬರುವಂಥ ಹೋರಾಟಗಳೆಲ್ಲ ನಿನ್ನದು ಸ್ವಾಮಿ. ನೀನು ನನಗೆ ಜಯ ಕೊಡುವ ದೇವರು ಎಂಬುದಾಗಿ ಹೇಳುವಾಗ ಕರ್ತ ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 52ನೇ ಅಧ್ಯಾಯ 12ನೇ ವಚನದಲ್ಲಿ, ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಎಲ್ಲ ವಾಕ್ಯಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರು ನಿಮಗೆ ಮುಂಬಲವಾಗಿಯೂ ಹಿಂಬಲವಾಗಿಯೂ ಇರುವನು. ನೀವು ಈ ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷ ಪಡಬೇಕು, ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರೇ, ನೀನೇ ನನಗೆ ಮುಂಬಲವಾಗಿಯೂ ಹಿಂಬಲವಾಗಿ ಇದ್ದಿ. ಕರ್ತನೆ ನಿಮಗೆ ಮುಂಬಲವಾಗಿ ಹಿಂಬಲವಾಗಿರುವಾಗ ನಿಮಗೆ ಬರುವಂತೆಲ್ಲ ಹೋರಾಟವನ್ನ, ಶೋಧನೆಗಳನ್ನು, ವೇದನೆಗಳನ್ನು ಜಯಿಸಿ ನಿಮಗೆ ಜಯವನ್ನು ಆತನು ಕೊಡುವ ದೇವರಾಗಿದ್ದಾನೆ. ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಅನೇಕ ವಿಧವಾದ ಹೋರಾಟಗಳು ನಮಗೆ ಬರ್ತದೆ, ಅನೇಕ ವಿಧವಾದ ಸಮಸ್ಯೆಗಳು ನಮಗೆ ಬರುವುದುಂಟು. ಯಾಕಂದರೆ ನಾವು ಭೂಲೋಕದಲ್ಲಿದ್ದೇವೆ. ದೇವರು ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರ್ರಿ ಎಂಬುದಾಗಿ ಹೇಳಿದ್ದಾರೆ. ನಾ ಲೋಕವನ್ನೇ ಜಯಿಸಿದ್ದೇನೆ. ಲೋಕವನ್ನೇ ಜಯಿಸಂತ ದೇವರು ಯಾವಾಗಲೂ ನಿಮಗೆ ಮುಂಬಲವಾಗಿ ಹಿಂಬಲವಾಗಿದ್ದಾರೆ. ದೇವರು ನಿಮಗೆ ಮುಂಬಲವಾಗಿ ಹಿಂಬಲವಾಗಿರುವುದು ಎಷ್ಟು ಸಂತೋಷದ ವಿಷಯವಾಗಿದೆ. ದೇವರು ನಿಮಗೆ ಮುಂಬಲವಾಗಿ ಹಿಂಬಲವಾಗಿದ್ದಾರೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ 1ರಿಂದ 3 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು
ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರುದ್ಧವಾಗಿ ದಂಡಿಳಿದು ಬಂದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿ ಇರುವೆನು ಎಂಬುದಾಗಿ ದಾವೀದನು ಕೀರ್ತನೆಯನ್ನು ರಚನೆ ಮಾಡುತ್ತಿದ್ದಾನೆ. ಅಲ್ಲಿ ತಲೆಬರಹದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಪಡಿಸುವುದು. ಗಂಡಾಂತರದಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ಶೋಧನೆಗಳಲ್ಲಿ, ವೇದನೆಗಳಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಪಡಿಸಬೇಕು. ನಾನು ಯಾರಿಗೂ ಭಯಪಡುವುದಿಲ್ಲ, ಯಾವ ಶೋಧನೆಗೂ, ಕಷ್ಟಗಳಿಗೂ, ಹೋರಾಟಗಳಿಗೂ ನಾನು ಭಯಪಡುವುದಿಲ್ಲ ಎಂಬುದಾಗಿ ಆತನು ಧೈರ್ಯದಿಂದ ಈ ಮಾತನ್ನು ಹೇಳ್ತಾನೆ. ನೀವು ಹೇಳಬೇಕು, ಏನೇ ಬಂದರೂ ಭರವಸೆಯುಳ್ಳವನಾಗಿ ಇರುತ್ತೇನೆ. ನನಗೇನು ಹೋರಾಟಗಳು, ಸಮಸ್ಯೆಗಳು, ವೇದನೆಗಳು, ಕಷ್ಟಗಳು, ಬಾಧೆಗಳು ಏನೇ ಬಂದರೂ ನಾನು ದೇವರಲ್ಲಿ ಭರವಸೆಯುಳ್ಳವನಾಗಿ ಇರುತ್ತೇನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ನೀವು ದೇವರಲ್ಲಿ ಭರವಸೆಯುಳ್ಳವರಾಗಿರಬೇಕು. ಯಾಕಂದರೆ ಈ ಲೋಕದ ಜೀವಿತವೆಲ್ಲ, ನಿಮಗೆ ಬರುವಂತೆಲ್ಲ ಯುದ್ಧಗಳಿಗೆ, ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಕರ್ತನೇ ನಿಮ್ಮ ಜೊತೆಯಲ್ಲಿದ್ದು ಯುದ್ಧ ಮಾಡುತ್ತಾನೆ. ಹಾಗಾದರೆ ಯುದ್ಧವು ನಿಮ್ಮದಲ್ಲ, ದೇವರದು. ಸಮಸ್ಯೆಗಳು ಬಂದಾಗ ದೇವರೇ, ಈ ಸಮಸ್ಯೆ ನನ್ನದಲ್ಲ, ನಿನ್ನದು. ನಿಮಗೆ ಬೇಕಾದಷ್ಟು ಅಗತ್ಯತೆಗಳಿರುವಾಗ ಹೇಳಬೇಕು, ದೇವರೇ ಇದು ನಿನ್ನ ಅಗತ್ಯತೆ, ನೀನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. ನಾನು ನಿನ್ನಲ್ಲಿ ಭರವಸೆಯುಳ್ಳವನಾಗಿರ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಲು ಸಿದ್ಧನಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ನಿಮ್ಮ ಹೃದಯದಲ್ಲಿ ಧೈರ್ಯವನ್ನು ತೆಗೆದುಕೊಳ್ಳ್ರಿ. ನಾನು ಈ ಕಷ್ಟದಲ್ಲಿ ಇರುವುದಿಲ್ಲ, ಈ ಸಮಸ್ಯೆಯಲ್ಲಿ ಇರುವುದಿಲ್ಲ, ಈ ಹೋರಾಟದಲ್ಲಿ ಇರುವುದಿಲ್ಲ, ಶೋಧನೆಯಲ್ಲಿ ಇರುವುದಿಲ್ಲ, ನನ್ನ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ. ದೇವರು ನನಗೆ ಜಯದ ಮೇಲೆ ಜಯವನ್ನು ಕೊಡುತ್ತಾನೆ. ನಾನು ಜಯ ಹೊಂದಿದ ದೇವರ ಮಗನು, ಮಗಳು ಆಗಿದ್ದೇನೆ ಎಂಬುದಾಗಿ ನೀವು ಹೇಳಬೇಕು. ಜಯವು ನನ್ನದು, ಯುದ್ಧವು ಕರ್ತನದು, ಸೋಲು ಸೈತಾನದು. ನಿಮಗೆ ವಿರುದ್ಧವಾಗಿ ಬರುವಂಥ ವೈರಿ ಸೋತು ಹೋಗುತ್ತಾನೆ. ಅವನು ಒಂದು ದಾರಿಯಿಂದ ಬಂದರೂ 7 ದಾರಿಯಿಂದ ಓಡಿ ಹೋಗುವ ಹಾಗೆ ನಿಮ್ಮ ದೇವರಾದ ಯೆಹೋವನು ಮಾಡುತ್ತಾನೆ. ನಿಮಗೆ ವಿರುದ್ಧವಾಗಿ ಕಲಿಸಿದ ಯಾವ ಆಯುಧವು ನಿಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಿಮಗೆ ಬರುವಂಥ ಎಲ್ಲ ಹೋರಾಟದ ಮೇಲೆ ದೇವರು ನಿಮಗೆ ಜಯವನ್ನು ಇಟ್ಟಿದ್ದಾರೆ. ಜಯವನ್ನು ದೇವರು ನಿಮಗೆ ಇಟ್ಟಿದ್ದಾರೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನದಲ್ಲಿ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ನಾವು ಜಯ ಪಡೆದ ದೇವರ ಮಕ್ಕಳಾಗಿದ್ದೇವೆ. ನೀವು ಹೇಳ್ರಿ, ನಾವು ಜಯ ಪಡೆದ ದೇವರ ಮಕ್ಕಳಾಗಿದ್ದೇವೆ. ನಮಗೆ ಜಯ ಉಂಟು, ನಮಗೆ ಸೋಲಿಲ್ಲ. ಸೋಲು ಸೈತಾನದು, ಜಯ ನಮ್ಮದು. ಯುದ್ಧವು ಕರ್ತನದು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಕಷ್ಟಗಳು, ಕಣ್ಣೀರುಗಳು, ಬಾಧೆಗಳು, ಬಡತನಗಳು, ಸಾಲಗಳು, ಹೋರಾಟಗಳು, ನಿಮ್ಮ ಶರೀರದಲ್ಲಿ ಕಾಯಿಲೆಗಳು, ಅನೇಕ ವಿಧವಾದ ಸಮಸ್ಯೆಗಳು ನಿಮಗಿರಬಹುದು. ಅಂದರೆ ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ಈ ವಾಕ್ಯವನ್ನು ನೀವು ಧ್ಯಾನ ಮಾಡಿರಿ. ಒಂದೊಂದು ವಾಕ್ಯವನ್ನು ಧ್ಯಾನ ಮಾಡಿ, ದೇವರೇ ಇಂದು ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ್ದೀರಿ. ಈ ಹೊತ್ತಿನಿಂದ ನನ್ನ ಕುಟುಂಬದಲ್ಲಿ ಜಯವನ್ನು ಕಾಣುತ್ತೇನೆ. ಈ ಹೊತ್ತಿನಿಂದ ನನ್ನ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ ಎಲ್ಲವೂ ದೇವರು ಅನುಗ್ರಹಿಸಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ನೋಡುತ್ತೇನೆ. ನನ್ನ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ. ಕರ್ತನ ನನಗೆ ಜಯವನ್ನು ಕೊಟ್ಟಿದ್ದಾನೆ. ನಾನು ಜಯ ಪಡೆದ ದೇವರ ಮಗುವಾಗಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರು ಸಂತೋಷ ಪಡ್ತಾರೆ. ವೈರಾಗ್ಯವುಳ್ಳವನಾಗಿ ನಿಮಗೋಸ್ಕರ ಅದ್ಭುತವನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಬನ್ನಿ ಪ್ರಿಯರೇ, ದೇವರೇ ನೀನೇ ನನಗೆ ಸರ್ವವೋ, ಯುದ್ಧವು ನಿನ್ನದು, ಜಯವು ನನ್ನದು.
ನನಗೆ ಜಯದ ಮೇಲೆ ಜಯವನ್ನು ಕೊಟ್ಟು ಆಶೀರ್ವಾದ ಮಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯ ದೇವರೇ, ಇಂದು ಯುದ್ಧವು ನಮ್ಮದಲ್ಲ ಕರ್ತನದೆಂಬುದಾಗಿ ನೀವು ಹೇಳಿರುವಂಥ ಈ ಜೀವಳ ವಾಕ್ಯದ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ದೇವರೇ, ಎಷ್ಟು ಜನರು ಕೇಳಿಸಿಕೊಂಡು, ಏಸಪ್ಪ ನನ್ನ ಜೀವಿತದಲ್ಲಿ ಜಯವನ್ನು ತಂದುಕೊಡ್ರಿ, ಆರೋಗ್ಯವನ್ನು ತಂದುಕೊಡ್ರಿ, ಅಭಿವೃದ್ಧಿಯನ್ನು ಕೊಡ್ರಿ, ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ, ನನಗೆ ಬಂದಿರುವಂಥ ಎಲ್ಲ ಶೋಧನೆ ಮೇಲೆ ನನಗೆ ಜಯವನ್ನು ಕೊಡ್ರಿ ಎಂಬುದಾಗೆ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಅಲ್ಲಿ ನಿನ್ನ ಪ್ರಸನ್ನತೆ ತಿಳಿದು ಬರಲಿ ಸ್ವಾಮಿ. ನನ್ನ ಬಳಿಗೆ ಬರುವ ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿ ದೇವರು, ಎಷ್ಟೋ ಜನರು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಹೋರಾಟದಲ್ಲಿ ಈ ವಾಕ್ಯವನ್ನು ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಆ ಸ್ಥಳದಲ್ಲಿ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಅವರ ಕುಟುಂಬದಲ್ಲಿ ಎಲ್ಲ ಹೋರಾಟಗಳಿಂದ ಬಿಡುಗಡೆ ಕೊಟ್ಟು ಜಯದ ಮೇಲೆ ಜಯವನ್ನು ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಸಾಕ್ಷಿಯಾಗಿ ನಿಲ್ಲಿಸಿ ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ದೀನಿತಿಂದಲೂ ತಾಳ್ಮೆದಲ್ಲೂ ಬೇಡಿ ಹೊಂದಿಕೊಂಡೇನೆ ನಮ್ಮ ಜೀವಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀವಿ. ನಿಮ್ಮ ಜೀವಿತದಲ್ಲಿ ಭಯ ಪಡಬೇಡಿ, ಕಳವಳ ಬೇಡ, ಚಿಂತೆ ಬೇಡ. ಯುದ್ಧವು ಕರ್ತನದು, ಜಯವು ನಿಮ್ಮದು, ಸೋಲು ಸೈತಾನದು. ವಾಕ್ಯಗಳನ್ನು ಧ್ಯಾನ ಮಾಡಿರಿ, ಪ್ರಾರ್ಥಿಸಿರಿ. ದೇವರು ನಿಮಗೆ ಜಯದ ಮೇಲೆ ಜಯವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾನೆ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವರಿ. ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.